1.25 ಇಂಚಿನ ಗೋಡೆ ಇತ್ತು. ಇಲ್ಲಿ ವಾರ್ಡ್ರೋಬ್ ಇತ್ತು. ಮೇಣ ಫುಲ್ಲು ಇವತ್ತೊಂದ್ ದಿವಸ ಇಳಿದಕ್ಕೆ ಬಂದು ಇವಲ್ಲೇ ಪ್ರೂವ್ ಮಾಡ್ಕೊಂಡು ನೀನು ಸಮಯಕ್ಕೆ ತಕ್ಕ ಹಾಗೆ ಅವ್ರಿಗೂ ನಾವು ಅಡ್ಜಸ್ಟ್ ಆಗಬೇಕು ಅಂತ ಅಂದರೆ ಆ ಕೆಲಸನ ನಾವು ಮಾಡ್ಕೊಡ್ಬೇಕು. ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾವು ಮಾಡುವಂಥ ಪ್ರತಿನಿತ್ಯ ಕೆಲಸಗಳು ಒಂದಲ್ಲ ಒಂದು ರೀತಿ ಅವರಿಗೆ ಮನಸ್ಸಿಗೆ ಇಷ್ಟ ಆಗೇ ಇರಬೇಕು, ಹಾಗೆ ನಾವು ಮಾಡುವಂಥ ಕೆಲಸ ಇಷ್ಟ ಆಗಿರಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡಿ, ಇವತ್ತಿನ ನಮ್ಮ ಸ್ನೇಹಿತರ ಮನೆ ಆಲ್ಟ್ರೇಷನ್ ಮಾಡ್ತಾ ಇದ್ದೇನೆ. ಅರ್ಜೆಂಟ್ ಇದೆ, ನೀವು ಪೈಪ್ ಲೈನ್ ಮಾಡ್ಕೊಡ್ಬೇಕು ಅಂದಿದ್ದಕ್ಕೆ ಇವತ್ತು ಬಂದು ನಾನು ಅವ್ರ ಮನೆ ಕೆಲಸನ ಕೈ ಹಿಡ್ದಿರೋದು. ಈಗಾಗಲೇ ಆಲ್ರೆಡಿ ಪೈಪ್ ಲೈನು ಮತ್ತು ಗ್ರೂ ಕಟ್ ಮಾಡಿ ಪೈಪ್ ಲೈನು ಸಹ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಎಲ್ಲ ಯಾವ್ಯಾವ ರೀತಿ ಮಾಡ್ಕೊಂಡು ಕೊಟ್ಟಿದ್ದೀನಿ ಅನ್ನೋದಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲೊಂದು 1.25 ಇಂಚಿನ ಗೋಡೆ ಇತ್ತು. ಇಲ್ಲಿ ವಾರ್ಡ್ರೋಬ್ ಇತ್ತು. ಹಾಗೆ ಇಲ್ಲೂ ಒಳಗಡೆನೂ 1.25 ಇಂಚಿನ ಗೋಡೆ ಇತ್ತು. ಹಾಗಾಗಿ ಇವತ್ತು ವಿಂಗಡಣೆ ಮಾಡದಿರ್ತಕ್ಕಂಥದ್ದು ಯಾವ ರೀತಿ ಅಂತ ಅಂದ್ರೆ, ಹೊರಗಡೆಯಿಂದ ನಾನು ಆಲ್ರೆಡಿ ನಿಮಗೆ ಪೈಪ್ ತಗೊಂಬಂದಿರೋದನ್ನ ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು. ಇಲ್ಲಿ ಓಲ್ಡ್ ಸಿಸ್ಟಮ್ ಈ ಭಾಗದಿಂದ ಅವರು ಎಂಟ್ರಿ ಆಗ್ತಾ ಇದ್ರು. ಹಾಗಾಗಿ ಇಲ್ಲಿ DP ಬಾಕ್ಸ್ ಮತ್ತೆ MCB ಬಾಕ್ಸ್ ನ ಹಾಕೊಂಡಿದ್ರು. ಈಗ ಆಲ್ರೆಡಿ ನಾನು ಇಲ್ಲೆಲ್ಲ ಫುಲ್ ಚೇಂಜಸ್ ನ ಮಾಡ್ಕೊಂತ ಬಂದಿದ್ದೀನಿ. ಯಾವ ರೀತಿ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ, ಹೊರಗಡೆಯಿಂದ ತಗೊಂಡ್ಬಂದಿದ್ದಕ್ಕೆ ಇಲ್ಲಿಗೆ DP ಬಾಕ್ಸ್ ನ ಇಲ್ಲಿಗೆ ಮಾಡ್ಕೊಂಡು, ಇಲ್ಲಿಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಕು ಅಂತಂದ್ರು. ಇಲ್ಲೇ ಆಂಗಲ್ ಹಾಕಿದೆ. ಹಾಗಾಗಿ ಇಲ್ಲಿಗೆ ವಾಷಿಂಗ್ ಮಿಷಿನ್ ಮತ್ತೆ UPS ಪಾಯಿಂಟ್ ಸಹ ಇಲ್ಲಿ ಅಂದ್ಬಿಟ್ಟು ಇಲ್ಲಿಗೆ UPS ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಣ್ಣ ಜಾಗದಲ್ಲಿ ಅವ್ರಿಗೆ ವಿಂಗಡಣೆ ಮಾಡ್ಕೊಂಡ್ ಕೊಡ್ಬೇಕಲ್ವಾ, ಹಾಗಾಗಿ ಇಲ್ಲಿಂದಾನೆ ಲೈನ್ ನ ಥ್ರೂ ತಗೊಂಡ್ಬಂದ್ಬಿಟ್ಟು ನಾನು ಇಲ್ಲಿಗೆ ಫ್ರಿಡ್ಜ್ ಪಾಯಿಂಟ್ ಮತ್ತೆ ಇಲ್ಲಿಗೆ ವಾಟರ್ ಫಿಲ್ಟರ್ ನ ಸಹ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಅಲ್ಲಿಂದ ಮೇಲ್ಗಡೆಗೆ ಒಂದು ಕಾಲಿಂಗ್ ಬೆಲ್ ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೊರಗಡೆಗೆ ಒಂದು ಬೆಲ್ ಸ್ವಿಚ್ ಮತ್ತೆ ಒಂದು ಈಚ್ ಕಡೆ ಪಾರ್ಕಿಂಗ್ ಲೈಟ್ ಇರ್ಲಿ ಅಂದ್ಬಿಟ್ಟು ಆ ತರ ಮಾಡ್ಕೊಂಡು, ಇಲ್ಲಿ ಗೋಡೆ ಎದ್ದೇಳುತ್ತೆ. ಆಲ್ರೆಡಿ ನೋಡ್ತಾ ಇರ್ಬೋದು. ಇಲ್ಲಿ ಮೇಲ್ಗಡೆ ಗೋಡೆ ಎದ್ದೇಳುತ್ತೆ. ಹಳೆ ಕಲೆಕ್ಷನ್ಗೆ ಎಲ್ಲೆಲ್ಲಿಗೆ ಸ್ವಲ್ಪ ಮಾಡ್ಕೊಬೇಕು, ಎಲ್ಲ ಹೊಸ ತರನ ಮಾಡ್ಕೊಂತ ಇಲ್ಲಿಗೆ ಪೈಪ್ ಲೈನ್ ಇದನ್ನ ಯಾಕೆ ಬಿಟ್ಟಿದೀನಿ ಅಂತಂದ್ರೆ, ಇಲ್ಲಿ ಗೋಡೆ ಎದ್ದೇಳುತ್ತೆ. ಆಲ್ರೆಡಿ ಗೋಡೆ ಎದ್ದೇಳೋದಕ್ಕೆ ನಾನು ಮುಂಚೆನೆ ಈಗ ಇನ್ನೊಂದು ಟೈಮ್ಗೆ ಬಂದು ಗ್ರೂ ಕಟ್ ಮಾಡಿ ಮಾಡ್ಕೊಬೇಕು. ಹಾಗಾಗಿ ನಾನು ಆ ಮಾಡುವಂತಹ ಸನ್ನಿವೇಶ ಬೇಡ ಅನ್ಬಿಟ್ಟು ಇಲ್ಲಿ ಅಲ್ಲಿಗೆ ಒಂದು ಮಿಕ್ಸಿ ಪಾಯಿಂಟ್ ನ ಸಹ ಮಾಡ್ಕೊಂಡ್ ಕೊಟ್ಟಿದ್ದೀನಿ. ಇದು ಓಲ್ಡ್ ಇದ್ದಿತ್ತು, ಇದು ರೂಮ್ ಇದ್ದಿದ್ದನ್ನ ಈಗ ಅಡಿಗೆ ಮನೆ ಮಾಡ್ತಾ ಇದಾರೆ. ಈಗ ಎಲ್ಲರೂ ವಾಸ್ತುನ ನಂಬ್ತಾ ಇದಾರೆ. ನೀವು ನಂಬ್ತಾ ಇದ್ರೆ ಕಮೆಂಟ್ ಮಾಡಿ, ಹಾಗೇನೆ ಒಂದು ಲೈಕ್ ನ ಮಾಡಿ. ನನ್ನ ಐಡಿನ ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಆಲ್ರೆಡಿ ಇಲ್ಲಿಗೆ ನಾನು ಎಕ್ಸಿಟ್ ಇಲ್ಲಿ ವರಂಡಕ್ಕೆ ಬಂದಿದ್ದು. ಈ ಜಾಗ ರೂಮ್ ನ ಮಾಡ್ಕೊಂತ ಇದಾರೆ ನಮ್ಮ ಸ್ನೇಹಿತರು. ಈಗೆಲ್ಲ ಇಲ್ಲಿಗೆ ಪಾಯಿಂಟ್ ನ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಗೆ ತಗೊಂಡು ಇಲ್ಲಿ ಒಂದು ಫ್ಯಾನ್ ನ ಬರುತ್ತೆ. ಓಲ್ಡ್ ಬಲ್ಬ್ ಇತ್ತು, ಆ ಬಲ್ಬಿಗೆ ನಾನು ಫ್ಯಾನ್ ಸ್ವಿಚ್ ಗೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿಂದ ವೈರಿಂಗ್ ನ ತಗೊಂಡ್ಬಂದು ಇಲ್ಲಿಗೆ ಅಡ್ಡ ಮಾಡ್ಕೊಂಡು, ಆಗಿನ ಕಾಲದಲ್ಲಿ ಹೆಂಗೆ ಎಳ್ಕೊಂಡು ಮಾಡ್ಕೊಂಡಿದ್ರು. ಆದ್ರೂ ಸಕ್ಸಸ್ ಆಗಿ ಇಷ್ಟು ಸುಮಾರು 50-60 ವರ್ಷಗಳ ಕಾಲ ದೀರ್ಘಕಾಲ ಬಾಳ್ವಿಕೆ ಮಾಡಿದ್ದಂತಹ ಮನೆ ಇದು. ಈಗ ಫುಲ್ಲು ಮಗರ ಆಡಳಿತ ಬಂದಾದ್ಮೇಲೆ ಮಗ ಅವರು ಈಗ ಆಲ್ಟ್ರೇಷನ್ ಮಾಡಿಸ್ತಾ ಇದಾರೆ. ಇಲ್ಲಿಗೆ ಒಂದು ಹೆಂಟ್ರಲೈಟ್ ಕಿಟಕಿ ಬರ್ತಾ ಇದೆ. ಹಾಗೆ ಇದನ್ನ ಮಾಸ್ಟರ್ ಬೆಡ್ರೂಮ್ ನ ಮಾಡ್ಕೊಂತ ಇದಾರೆ. ಮಾಸ್ಟರ್ ಬೆಡ್ರೂಮ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ಕುಬೇರನ್ ಮೂಲೆಗೆ ಮಾಸ್ಟರ್ ಬೆಡ್ರೂಮ್ ನ ಮಾಡ್ಕೊಂತ ಇದಾರೆ. ಮನೆಯಲ್ಲಿ ಯಾರೆಲ್ಲ ಮುಂಚೆ ಕುಬೇರ ಮೂಲೆಯಲ್ಲಿ ಅದಿರ್ಬೇಕು ಇದಿರ್ಬೇಕು ಅಂತ ಅನ್ಕೊಂಡು ಏನೇನೋ ಮಾಡ್ಕೊಂತಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ವಾಸ್ತುನ ನಂಬ್ತಾ ಇದಾರೆ. ಬನ್ನಿ ಸ್ನೇಹಿತರೆ, ಈಗ ಇರ್ತಕ್ಕಂಥದ್ದು ಇದು ಹಾಲಲ್ಲಿ ಏನೆಲ್ಲ ನೋಡ್ಬೇಕೋ ಅದನ್ನೆಲ್ಲ ಫುಲ್ ಮಾಡ್ಕೊಳೋದಕ್ಕೆ ಇಲ್ಲಿಗೆ ಸೋಫಾ ಹಾಕೊಂತಾರಂತೆ, ಇಲ್ಲಿಗೆ ಒಂದು ಚೇರ್ ಹಾಕೊಂತಾರೆ, ಇಲ್ಲಿಗೆ ಟಿವಿ ಕ್ಯಾಬಿನೆಟ್ ನ ಮಾಡ್ಕೊಂತಾರೆ ಅಂತ ಅಂದಿದ್ದಕ್ಕೆ ಈ ರೀತಿ ಐಡಿಯಾಗಳನ್ನ ನಾನು ನನ್ನಲ್ಲೇ ಅಳವಡಿಸ್ಕೊಂಡು ಅವ್ರಿಗೆ ನೀಟಾಗಿ ಒಂದು ಮಾಡ್ಕೊಂಡು ಅಳವಡಿಸ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅವ್ರಿಗೆ ಪಾಯಿಂಟ್ಗಳನ್ನ ಮಾಡ್ಕೊಂತ ಬಂದಿದ್ದೀನಿ. ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡೋಣ. ಬನ್ನಿ, ಥ್ಯಾಂಕ್ ಯು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.